ಹಾಯ್ ಗುಡ್ ಮಾರ್ನಿಂಗ್. ದಿಸ್ ಈಸ್ ಥರ್ಸ್ಡೇ ಮಾರ್ನಿಂಗ್. ನೈಟೇ ಅಕ್ಕಿ ಹಿಟ್ಟು ರುಬ್ಬಿಟ್ಟಿದ್ದೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ವಾಟರ್ ಮಿಲನ್ ಹಾಕಿ ಒಂದು ಜ್ಯೂಸ್ ಮಾಡ್ಕೊಂಡಿದ್ದೆ. ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ರೆ ರೆಡ್ ಚಟ್ನಿ ಮತ್ತೆ ಆಲೂಗೆಡ್ಡೆ ಪಲ್ಯ. ಆಲೂಗೆಡ್ಡೆನೂ ಬೇಯಕ್ಕಿಟ್ಕೊಂಡು ಇನ್ನು ಮಧ್ಯಾಹ್ನ ನನಗೆ ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು, ಅಡುಗೆ ಮಾಡೋಕ್ಕೂ ಟೈಮ್ ಇರಲ್ಲ ಅಂತ ಹೇಳಿ ಇವಾಗಲೇ ಸಾಂಬಾರ್ ಮಾಡಿ ಇಟ್ಕೋತಾ ಇದ್ದೀನಿ. ದಂಟಿನ ಸೊಪ್ಪು ಮತ್ತೆ ಅವರೆಕಾಳು ಹಾಕಿ ಬಸ್ಸಾಂಬಾರ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಮತ್ತೆ ಕಾಳನ್ನ ಸಪ್ರೇಟ್ ಆಗಿ ಬೇಯಕ್ಕಿಟ್ಕೋತಾ ಇದ್ದೀನಿ. ಇನ್ನು ಆಲೂಗೆಡ್ಡೆನೂ ಕೂಡ ಬೆಂದಿತ್ತು, ಅದನ್ನ ಪೀಲ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಮತ್ತೆ ಅರಿಶಿನ ಹಾಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ. ಅವರೆಕಾಳು ಸ್ವಲ್ಪ ಬೇಯೋದು ಲೇಟ್ ಅಲ್ವಾ, ಅದಕ್ಕೆ ಸಪ್ರೇಟ್ ಆಗಿ ಹಾಕೊಳ್ಳೋದು. ಒಟ್ಟಿಗೆ ಹಾಕ್ಬಿಟ್ರೆ ಸೊಪ್ಪು ಬೇಗ ಬೆಂದ್ಬಿಡುತ್ತೆ. ಇನ್ನ ಪಲ್ಯದ ಒಗ್ಗರಣೆ ಕೂಡ ಹಾಕೊಂಡೆ. ನಾರ್ಮಲ್ ಆಗಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇನ್ನ ರೆಡ್ ಚಟ್ನಿಗೆ ಬ್ಯಾಡಗೆ ಮೆಣಸಿನ್ಕಾಯಿ, ನಾರ್ಮಲ್ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಜೀರಿಗೆ, ಉಪ್ಪು ಹಾಕಿ ಮಾಡ್ಕೊಳ್ಳೋದು. ದೋಸೆಗೆ ಬೆಣ್ಣೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಫ್ರೆಶ್ ಬೆಣ್ಣೆನೂ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಬಸ್ಸಾಂಬಾರ್ ಜೊತೆಗೆ ಯಾವ್ದಾದ್ರು ಒಂದು ಪಲ್ಯ ಇರಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಅವರೆಕಾಳು ಸೊಪ್ಪು ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ. ಇನ್ನ ಸಾಂಬಾರ್ಗೆ ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕಾಯಿ, ಜೀರಿಗೆ, ಹುಣಸೆ ಹಣ್ಣು, ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡು ಚೆನ್ನಾಗಿ ಪೇಸ್ಟ್ ಆದ್ಮೇಲೆ ಅವರೆಕಾಳು ಸೊಪ್ಪು ಟೊಮೊಟೊ ಹಾಕಿ ಈ ತರ ರುಬ್ಕೊಳ್ಳೋದು. ಇನ್ನ ನಾರ್ಮಲ್ ಆಗಿ ಒಗ್ಗರಣೆ ಕೊಟ್ಟು ಲಾಸ್ಟ್ ಅಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ಕೂಡ ರೆಡಿ ಆಗ್ಬಿಡುತ್ತೆ. ಇಷ್ಟೆಲ್ಲ ಮುಗಿಸೋ ಒಳಗಡೆ ಆಲ್ಮೋಸ್ಟ್ 8:30 ಆಗಿತ್ತು. ಇನ್ನ ದೋಸೆನೂ ಕೂಡ ರೆಡಿ ಮಾಡ್ಕೊಂಡು ತಿಂದಿದ್ದಾಯ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.